ಹೊಸ ಲಗೇಜ್ ರೂಲ್ಸ್ ಜಾರಿ ತಂದ ಕೆಎಸ್ಆರ್ಟಿಸಿ ನಿಗಮ. ದುಡ್ಡು ಕೊಟ್ರೆ ಪ್ರಾಣಿ ಪಕ್ಷಿಗಳನ್ನ ಕೊಂಡೊಯ್ಯಬಹುದು. ಕೆಎಸ್ಆರ್ಟಿಸಿ ನಿಗಮದ ರೂಲ್ಸ್ಗೆ ಜನರ ಆಕ್ರೋಶ. ಕಾಂಗ್ರೆಸ್ ಜಾರಿಗೆ ಬಂದ ಬಳಿಕ ಕೆಎಸ್ಆರ್ಟಿಸಿ ಬಸ್ನಲ್ಲಿ ಮಹಿಳೆಯರ ಓಡಾಟಕ್ಕೆ ಶಕ್ತಿ ಯೋಜನೆ ಜಾರಿಗೆ ಬಂದಿದ್ದು, ಈವರೆಗೂ 500 ಕೋಟಿಗೂ ಅಧಿಕ ಮಂದಿ ಮಹಿಳೆಯರು ಪ್ರಯಾಣ ಮಾಡುತ್ತಿದ್ದಾರೆ. ಶಕ್ತಿ ಯೋಜನೆಯಿಂದ ಕೆಎಸ್ಆರ್ಟಿಸಿ ನಿಗಮಕ್ಕೆ ಆದಾಯ ಕಡಿಮೆಯಾಗಿದೆ ಎಂದು ವಿಪಕ್ಷಗಳು ಟೀಕಾ ಪ್ರಹಾರ ನಡೆಸ್ತಾ ಇರುವ ಬೆನ್ನಲ್ಲೇ ಕೆಎಸ್ಆರ್ಟಿಸಿ ನಿಗಮ ಹೊಸ ರೂಲ್ಸ್ ಅನ್ನ ಜಾರಿಗೆ ತಂದಿದ್ದು, ಪ್ರಯಾಣಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಹೌದು, ಕೆಎಸ್ಆರ್ಟಿಸಿ ನಿಗಮವು ಹೊಸದಾಗಿ ಲಗೇಜ್ ರೂಲ್ಸ್ ಜಾರಿಗೆ ತಂದಿದ್ದು, ಪ್ರಯಾಣಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಕೆಎಸ್ಆರ್ಟಿಸಿ ನಿಗಮದ ಪ್ರಕಾರ ಬಸ್ನಲ್ಲಿ 30 ಕೆಜಿವರೆಗೂ ಲಗೇಜ್ ಅನ್ನ ಫ್ರೀಯಾಗಿ ತೆಗೆದುಕೊಂಡು ಹೋಗಬಹುದಾಗಿದೆ. ಆದರೆ 30 ಕೆಜಿ ಮೇಲೆ ಲಗೇಜ್ ಕೊಂಡೊಯ್ಯಬೇಕಾದ್ರೆ ದುಡ್ಡು ಕಟ್ಟಲೇಬೇಕಂತೆ. 40 ಕೆಜಿ ಇರುವ ವಾಷಿಂಗ್ ಮೆಷಿನ್, ಫ್ರಿಡ್ಜ್, 25 ಕೆಜಿ ತೂಕದ ಖಾಲಿ ಕಂಟೈನರ್ ಅನ್ನ ಬಸ್ನಲ್ಲಿ ಸಾಗಿಸಲು ಪರ್ಮಿಷನ್ ಇದೆ. ಜೊತೆಗೆ ಟ್ರಕ್ನ ಟೈರ್, ಅಲ್ಯೂಮಿನಿಯಂ ಪೈಪ್, ಪಾತ್ರೆ ಕೊಂಡೊಯ್ಯಲು ಕೂಡ ಅವಕಾಶ ಇದೆ. ಆದರೆ ಹೆಚ್ಚು ತೂಕ ಇದ್ರೆ ದುಡ್ಡು ಕಟ್ಟಲೇಬೇಕಾಗಿದೆ. ಅಲ್ಲದೆ ವಯಸ್ಕರು ತಮ್ಮ ಜೊತೆ 30 ಕೆಜಿ ಲಗೇಜ್ ಅನ್ನ ಹಾಗೂ ಮಕ್ಕಳು 15 ಕೆಜಿಯಷ್ಟು ಲಗೇಜ್ ಅನ್ನ ಬಸ್ನಲ್ಲಿ ಕೊಂಡೊಯ್ಯಬಹುದಾಗಿದೆ. ಆದರೆ 4-5 ಮಂದಿ ಒಟ್ಟಾಗಿ ಪ್ರಯಾಣಿಸಿದ್ರೆ ಅವರೆಲ್ಲರೂ ಕೇವಲ 30 ಕೆಜಿ ಲಗೇಜ್ ಅನ್ನ ಮಾತ್ರ ಫ್ರೀಯಾಗಿ ಕೊಂಡೊಯ್ಯಬಹುದು ಎನ್ನಲಾಗಿದೆ. ಇನ್ನು ಕೆಎಸ್ಆರ್ಟಿಸಿ ಬಸ್ನಲ್ಲಿ ಕಬ್ಬಿಣದ ಪೈಪ್, ಮೋಟಾರ್ಗಳನ್ನು ಸಾಗಿಸಲು ಅವಕಾಶ ಇದೆ. ಅಷ್ಟೇ ಯಾಕೆ, ಇಷ್ಟು ದಿನ ಕೆಎಸ್ಆರ್ಟಿಸಿ ಬಸ್ನಲ್ಲಿ ಪ್ರಾಣಿಗಳ ಸಾಗಾಟಕ್ಕೆ ಅವಕಾಶ ಇರಲಿಲ್ಲ. ಒಂದು ವೇಳೆ ಬಸ್ನಲ್ಲಿ ಪ್ರಾಣಿಗಳನ್ನ ಸಾಗಾಟ ಮಾಡಿದ್ರೆ ₹100 ಫೈನ್ ಹಾಕ್ತಾ ಇದ್ರು. ಆದರೆ ಹೊಸ ನಿಯಮದ ಪ್ರಕಾರ ಬಸ್ನಲ್ಲಿ ಮೊಲ, ನಾಯಿ ಮರಿ, ಪಕ್ಷಿಗಳನ್ನ ಸಾಗಿಸಬಹುದಾಗಿದೆ. ಆದರೆ ನಾಯಿಗೆ ಚೈನ್ ಹಾಕಿ ಬಿಗಿಯಾಗಿ ಸೇಫ್ ಆಗಿ ಕೊಂಡೊಯ್ಯಲು ಅವಕಾಶ ನೀಡಿದೆ. ಕೆಎಸ್ಆರ್ಟಿಸಿ ನಿಗಮದ ಹೊಸ ಲಗೇಜ್ ರೂಲ್ಸ್ಗೆ ಪ್ರಯಾಣಿಕರಲ್ಲಿ ಆಕ್ರೋಶ ಹೆಚ್ಚಾಗಿದೆ. ಬಸ್ನಲ್ಲಿ ಪ್ರಾಣಿಗಳನ್ನ ಕೊಂಡೊಯ್ಯಲು ಪರ್ಮಿಷನ್ ಕೊಟ್ರೆ ಪ್ರಾಣಿಗಳು ಪ್ರಯಾಣಿಕರ ಮೇಲೆ ಅಟ್ಯಾಕ್ ಮಾಡುವ ಸಾಧ್ಯತೆ ಇರುತ್ತೆ. ಹೀಗಾಗಿ ಈ ರೂಲ್ಸ್ ಜಾರಿಗೆ ಬರುವುದು ಬೇಡ ಅಂತಿದ್ದಾರೆ ಪ್ರಯಾಣಿಕರು. ಅದೇನೇ ಆಗಲಿ, ಕೆಎಸ್ಆರ್ಟಿಸಿ ಬಸ್ ನಿಗಮ ಹೊಸ ಲಗೇಜ್ ರೂಲ್ಸ್ ಅನ್ನ ಜಾರಿಗೆ ತಂದಿದ್ದು, ಪ್ರಯಾಣಿಕರಲ್ಲಿ ಆಕ್ರೋಶ ಹೆಚ್ಚಾಗಿದೆ. ಕೆಎಸ್ಆರ್ಟಿಸಿ ಹೊಸ ರೂಲ್ಸ್ ಜಾರಿ ಆಗುತ್ತಾ ಇಲ್ವಾ ಎಂದು ಕಾದು ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ.